ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ಹೊರಟಿರೋದು ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂದರೆ ಹಾಸನಾಂಬೆ ದೇವಸ್ಥಾನಕ್ಕೆ. ಆಲ್ರೆಡಿ ಟೈಮ್ ಬಂದು 2:45 ಹತ್ರ ಬಂದಿದೆ, ಮಿಡ್-ನೈಟ್. ಯಾಕೆ ನೈಟ್ ಹೋದರೆ ಬೆಳಗ್ಗೆ ಬೇಗ ದರ್ಶನ ಆಗುತ್ತೆ ಅಂತ ಜನ ಸಿಕ್ಕಾಪಟ್ಟೆ ಅಂತ ಅಂದ್ಬಿಟ್ಟು ಮಿಡ್-ನೈಟಲ್ಲಿ ಹೊರಟಿದ್ದೀವಿ. ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬನ್ನಿ. ನಡಿ ನಡಿ ನಡಿ. ಆಯ್ತು. ಕಾಣಿಸ್ತಾ ಇಲ್ಲ ಅಂತ ಈಗ ಹೊರಟಿದ್ದೀವಿ. ನಾವೀಗ ಕೈರ್ಪೇಟೆ ಹತ್ರ ಹೋಗ್ತಾ ಇದ್ದೀವಿ. ಮಿಡ್-ನೈಟ್ ಯಾಕೆ ಹೊರಟಿದ್ದು ಅಂತಂದರೆ ಬೇಗ ದರ್ಶನ ಆಗುತ್ತೆ, ಇನ್ನು ಬೆಳಗ್ಗೆ ಬೇಗನೆ ಮುಗಿಯುತ್ತೆ. ಇನ್ನು ಬೆಳಗ್ಗೆ ಹೋದರೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಹೊರಟಿದ್ದೀವಿ. ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ ಜಲ್ದಿ ಹಾಗೆ ಒಂದು ರೌಂಡ್ ನಿದ್ದೆ ಕೂಡ ಆಯಿತು. ಆಲ್ರೆಡಿ ಹಾಸನ ಟೋಲ್ ಹತ್ರ ಬಂದೇ ಬಿಟ್ವಿ. ಎಷ್ಟು ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಟೋಲ್ ಹತ್ರ ಬಂದ್ವಿ. ಈಗ ಏನು ಹಾಸನ ಒಂದು 4-5 ಕಿಲೋಮೀಟರ್ ಅಷ್ಟೇ ಇರೋದು. ಆಲ್ರೆಡಿ ಹಾಸನ ಹತ್ರ ಬಂದೇ ಬಿಟ್ವಿ. ನೀವು ಮೆಸೇಜ್ ಬರ್ತಬೇಕು ಸುಮ್ಮನೆ ಹೋಗ್ರಿ ನೀವು. ನಿಮ್ಮಮ್ಮ ಎಲ್ಲೂ ಹೋಯ್ತಿಲ್ಲ, ನಮ್ಗೆ ಕರ್ಕೊ ಹೋಯ್ತೀನಿ. ನಿಮ್ಮಮ್ಮ ಹೋದ್ರೆ ಟೆನ್ಷನ್ ತಗೋಬೇಡ. ಹಾಗೆ ಮುಂದೆ ಕಾಫಿಗೆ ಅಂತ ನಿಲ್ಲಿಸಿದ್ವಿ. ಕಾಫಿ ಕುಡ್ದು ಕಾಫಿ ಮತ್ತು ಎರಡನ್ನೂ ತಿಂದು ಕುಡ್ದು ಎಲ್ಲ ಆದಮೇಲೆ ಹಾಗೆ ಮುಂದೆ ಹೊರಟ್ವಿ. ಮುಂದೆ ಎಲ್ಲೂ ಸ್ಟಾಪ್ ಇಲ್ಲ ಅಂತ ಅಂದ್ಬಿಟ್ಟು ಇನ್ನು 4 ಕಿಲೋಮೀಟರ್ 5 ಕಿಲೋಮೀಟರ್ ಏನೈತೆ ಹಾಗೆ ಹೊರಟಿದ್ವಿ. ನನ್ನ ಮಗಳು ಅಮ್ಮ ಕುರ್ಕುರೆ ಬೇಕು ಅಂತ ಅಂದು ಅವಳಿಗೆ ಒಂದು ಏನಂತೆ ಪಾಪ್ಕಾರ್ನ್ ತಗೊಂಡು ನೀರು ಚಲ್ತೈತೆ. ನಮ್ಮ ಹೆಣ್ಣು ಖುಷಿ ಮಮ್ಮ ಎಲ್ಲ ಅತ್ತೆ ಅನ್ಕೊ ಹುಡುಕ ಬರಂಗ ಖುಷಿ ಬಾ ಇಲ್ಲ ಅಂದ್ರೆ ಕಡೆಗೆ ಲೆಫ್ಟ್ ಮೈಸೂರು ದಸರಕ್ಕೆ ಹೆಂಗೆ ಮಾಡಿಸ್ತಾರೆ ಹಂಗೆ ಮಾಡ್ತಾರೆ ಇಲ್ಲಿ ಡೆಕೋರೇಷನ್. ನಾವು ಸ್ಟ್ರೈಟ್ ಆಗಿರಪ್ಪ ಹಾಸನದ ಒಳಗೆ ಎಂಟ್ರಿನೇ ಆಗಿದ್ದಿಲ್ಲ. ನಾವು ಆ ಕಡೆಗೆ ಹೋದ್ಕಂಬಲ್ಲ ಬಸ್ ಸ್ಟ್ಯಾಂಡ್ ತಿರ್ಗಿ ಆ ಕಡೆ ತಿರುಗಿ ಹೋಗ್ಬೇಕು. ಹಾಸನ ಸಿಗ್ತದೆ.
₹1,000 ಓಪನ್ ಆಗಿಲ್ಲ. ಓಪನ್ ಆಗದೆ ಈಗ ಆಲ್ರೆಡಿ ದೇವಸ್ಥಾನ ಹತ್ರ ಬಂದ್ವಿ. ಕಾರೆಲ್ಲ ಪಾರ್ಕ್ ಮಾಡಿ ಸ್ಲಿಪ್ಪರೆಲ್ಲ ಬಿಟ್ಟು ದೇವಸ್ಥಾನ ಹತ್ರ ಬಂದ್ವಿ. ಈಗ ಧರ್ಮ ದರ್ಶನಕ್ಕೆ ನಿಂತ್ಕೊಳ್ಳೋಣ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಜಾಸ್ತಿ ಜನ ಏನಿರಲಿಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ₹300 ಟಿಕೆಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ವು. ಇಲ್ಲಿ ಜನ ಜಾಸ್ತಿ ಏನಿರಲಿಲ್ವಲ್ಲ, ಅದಕ್ಕೋಸ್ಕರ ಇಲ್ಲೇ ಹೊರಟಿನಿ. 1 ಅವರಲ್ಲೆಲ್ಲ ಪೂಜೆ ಆಗೋಯ್ತು ನಮಗೆ. ಬೇಗನೆ ಜನ ಇರಲಿಲ್ಲ, ಬೇಗನೆ ಆಗೋಗಿತ್ತು ದರ್ಶನ. ಬಂದಿದ್ದಕ್ಕೂ ತುಂಬ ಖುಷಿ ಆಯಿತು. ನನ್ನ ಮಗಳೂ ಕೂಡ ಅಷ್ಟೊಂದೇನು ಹಿಂಸೆ ಮಾಡಲಿಲ್ಲ. ಈ ಸರಿ ಫಾಸ್ಟಾಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ಲು. ಬೇರೆ ಕಡೆ ಎಲ್ಲ ಹೋದರೆ ಯಾರು ಎತ್ಕೊಳ್ಳೇಬೇಕಿತ್ತು. ಈ ಸರಿ ಇಲ್ಲೇನು ಹಿಂಸೆ ಅಂತೂ ಮಾಡಲಿಲ್ಲ. ನಮಗೂ ಬೇಗನೆ ಹೋದಂಗೆ ಅನ್ನಿಸ್ತು. ಅವಳು ನಡ್ಕೊಂಡು ಹೋಗಿದ್ದಕ್ಕೆ ನೀರು ಕುಡಿಬೇಕಾ? ಗೋ ಫಾಸ್ಟ್, ದರ್ಶನ್ ಫಾಸ್ಟ್ ಹೋದ. ಹೊಸ ದೂರ ಬಂದಿದ್ದೀವಾ? ಜಾಗ ಬಿಡಿ.